ನನ್ ಮುಖದ ಮೇಲೆ ಲಿಪ್ಸ್ಟಿಕ್ ಹೇಗ್ ಬಂತು? ಯಾವಾಗ? ಎಂತ ಕೆಲಸ ಮಾಡಿದ್ಯಾ ಸಾರು? ನನ್ನ ಈಗ್ಲೂ ನೀನು ನೆಮ್ಮದಿಯಾಗಿರಕ್ ಬಿಡ್ತಾ ಇಲ್ಲ. ಆದ್ಯ ಏನಾದ್ರೂ ಇದನ್ನ ನೋಡಿದ್ರೆ ಏನ್ ಅನ್ಕೋತಾಳೋ ಏನೋ. ನನ್ ಕತೆ ಮುಗಿಸ್ತೀಯ ನೀನು? ಸೀನು, ಸೀನು, ನನ್ನ ಮದ್ವೆ ಆಗೋ ಸೀನು. ಹೊಲದಿಂದ ಬಂದಿದ್ದೀರಾ ಅಲ್ವಾ? ಮಜ್ಜಿಗೆ ತಗೊಳ್ಳಿ. ಅದೇನಾದ್ರೂ ಅಮೃತನ 1 hourವರೆಗೂ ಕುಡಿಯಕ್ಕೆ? ಈಗಾಗ್ಲೇ ಬೆಳಗ್ಗೆಯಿಂದ 4 ಸಲ ಆಯ್ತು. ಇವಾಗೇನ್ ಬೇಡ ಬಿಡು ಆದ್ಯ, ನೀನ್ ಹೊರಡು. ಯಾಕೆ? ನಾನು ಮತ್ತೆ ಕೊಡ್ತಿದ್ದೀನಲ್ವಾ? ನಾನ್ ಕೊಟ್ರು ಕುಡಿಯಲ್ವಾ? ನನ್ಗಿವಾಗ ಬೇಡ ಆದ್ಯ. ಅದೇನ್ ಸೀನು, ಬಂದಾಗ್ಲಿಂದ ನೋಡ್ತಾ ಇದ್ದೀನಿ, ಮುಖನ ಆ ಕಡೆ ತಿರುಗಿಸ್ಕೊಂಡೆ ಮಾತಾಡ್ತಿದ್ಯಾ, ಏನಾಯ್ತು? ಏನಿಲ್ಲ ಆದ್ಯ, ಆ ಮಜ್ಜಿಗೆ ನೋಡ್ತಾ ಇದ್ರೆ ಹೊಟ್ಟೆ ಎಲ್ಲ ತೊಳಸ್ತಾ ಇದೆ, ಅದಕ್ಕೆ ಈ ಕಡೆ ತಿರುಗಿದೀನಿ. ಅಂತ ಸೀನ್ ಇಲ್ಲ, ಏನೋ ನಡೆದಿದೆ. ಒಂದ್ಸಲ ಮುಖ ತೋರ್ಸು. ಅದೆಲ್ಲ ಯಾಕಾದ್ಯ? ಯಾವಾಗ್ಲೂ ನನ್ ಮುಖ ನೋಡ್ತಾನೆ ಇರ್ತಿರ್ತಾನೆ. ನೀನ್ ಹೋಗು. ಇಲ್ಲ, ಏನೋ ನಡೆದಿದೆ ಅನ್ನಿಸ್ತಿದೆ. ಸೀನು, ಮುಖ ತೋರ್ಸು. ಸೀನು, ಸೀನು, ಏನಿದು? ಯಾರಾದ್ರೂ ನೋಡ್ತಾರೆ, ಬಿಡು. ಸೀನು, ಆ ಮುಖದ ಮೇಲಿರೋ ಲಿಪ್ಸ್ಟಿಕ್ ಏನು? ಎಲ್ಲಿ? ನನ್ಗೇನು ಕಾಣಿಸ್ತಿಲ್ವಲ್ಲ ನಿನ್ ಮುಖದ ಮೇಲೆ? ನನ್ ಮುಖದ ಮೇಲೆ ಅಲ್ಲ, ನಿನ್ ಮುಖದ ಮೇಲೆ ಆ ಲಿಪ್ಸ್ಟಿಕ್ ಏನು? ನನ್ ಮುಖದ ಮೇಲೆ? ಓಹ್, ಇದಾ? ಇವಾಗ ತಾನೇ ನಿನ್ನ ತಪ್ಕೊಂಡಲ್ಲ. ನಿನ್ ಲಿಪ್ಸ್ಟಿಕ್ ನನ್ಗೆ ಅಂಟ್ಕೊಂಡಿರ್ಬೇಕು. ಆಚೆ ಇರ್ತಾರಲ್ವಾ ಈ ಚಿಕ್ಕವರು, ಅವ್ರಿಗೆ ಹೇಳು ನಿನ್ನ ಕತೆಗಳನ್ನು. ನನ್ ಲಿಪ್ಸ್ಟಿಕ್ ಶೇಡ್ ಏನು ಅಂತ ನನಗೆ ಗೊತ್ತಿಲ್ವಾ? ಇದು ಹೊರಗಡೆ ಎಲ್ಲೋ ನಡೆದಿದೆ. ಏನಾದ್ಯ? ನನ್ ಮೇಲೆ ನಂಬಿಕೆ ಇಲ್ವಾ ನಿನ್ಗೆ? ಇಷ್ಟೊತ್ತು ಇಲ್ಲೇ ಇರ್ಲಿಲ್ವಾ ನಾನು? ನಿನ್ ಲಿಪ್ಸ್ಟಿಕ್ ಅಂಟ್ಕೊಂಡಿರೋದು ಅಷ್ಟು ಗೊತ್ತಾಗಲ್ವಾ? ಸೀನು, ಆ ಶೇಡ್ ನಂದಲ್ಲ. ನನ್ ಫೇಸ್ ಮೇಲೆ ಬಂದಿರೋದಕ್ಕೆ ಚೇಂಜ್ ಆಗಿರ್ಬೇಕು, ಯಾರಿಗೆ ಗೊತ್ತು? ಅದಕ್ಕೇನಿವಾಗ ಲ್ಯಾಬ್ಗೆ ಹೋಗಿ ಟೆಸ್ಟ್ ಮಾಡ್ಸೋಣವಾ? ಅದ್ ಹಾಗಲ್ಲ ಸೀನು, ನೀನು ಹೊಲದ ಕಡೆ ಹೋಗಿದ್ದು, ಹೆಂಗ್ ಬಂತು ಆ ಲಿಪ್ಸ್ಟಿಕ್? ನನ್ನ ನಂಬಾದ್ಯ? ಅಕ್ಕ, ಅಯ್ಯಯ್ಯೋ ಪದ್ಮಾ, ಏನಾಯ್ತೆ? ಏನಾಯ್ತೆ ಮಗಳೇ ನಿಂಗೆ? ಕಣ್ಣಿಗೆ ಪಟ್ಟಿ ಕಟ್ಟಿದಾರಲ್ಲ, ಯಾಕಳಿ ಅಂದ್ರೆ? ಅತ್ತೆಮ್ಮ, ಕಣ್ಣು ಹೋದ್ರೆ ಕಣ್ಣಿಗೆ ಪಟ್ಟಿ ಕಟ್ಟದೆ ಇನ್ನೇನ್ ಮಾಡ್ತಾರೆ? ಹಾ, ಕಣ್ಣು ಹೋಯ್ತಾ? ಎಂತ ದುರಂತ ನಡೆದ್ ಬಿಟ್ಟಿದ್ಯಲ್ಲೇ ಪದ್ಮಾ. ಅಪ್ಪ, ನಿಜವಾಗ್ಲೂ ಕಣ್ಣು ಹೋಗಿದ್ಯಾ? ಲೇ, ಕಣ್ಣು ಹೋಗೋದಂದ್ರೆ ಕುರುಡಿ ಆಗೋದಂತಲ್ಲ ಕಣೋ, ಕಣ್ಣಿಗೆ ಗಾಯ ಆಗಿದೆ ಅಂತ. ಧೂಳು ಬೀಳ್ಬಾರ್ದು ಅಂತ ಪಟ್ಟಿ ಕಟ್ಟಿದಾರೆ ಅಷ್ಟೇನೆ. ಅದನ್ನ ತೆಗಿಯೋವರೆಗೂ ಪದ್ಮಗೆ ಕಣ್ಣಿಲ್ಲ ಅಂತ ಹೇಳ್ತಿದೀವಿ. ಭಾವನವ್ರೆ, ಟ್ರೀಟ್ಮೆಂಟ್ ಹೇಗಾಯ್ತು? ಟ್ರೀಟ್ಮೆಂಟ್ ಎಲ್ಲ ಆಗೋಯ್ತು ಭಾವನವ್ರೆ, ಕಣ್ಣಿಗೆ ಇನ್ಯಾವ ಸಮಸ್ಯೆನೂ ಇಲ್ಲ ಅಂತ ಹೇಳಿದ್ರು. ಒಳ್ಳೇದು. ಪದ್ಮಾ, ಈಗ ಹೇಗಿದೆ ಪದ್ಮಾ? ಹೇಗಿದೆ ಅಂತ ಕೇಳ್ತಿದ್ಯಲ್ಲ? ಇಲ್ಲಿ ಪ್ರಪಂಚ ಪೂರ್ತಿ ಕತ್ಲಾಗೋಗಿದೆ. ನನ್ ಜೀವನ ಹೀಗಾಗತ್ತೆ ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ನಿನಗೇನು ಆಗಲ್ಲ ಪದ್ಮಾ, ಆದಷ್ಟು ಬೇಗ ಹುಷಾರಾಗ್ತೀಯಾ. ನೋಡಿದ್ಯಾ, ನೀನು ಮಾತಾಡ್ತಾ ಇರೋದು ಕೇಳಿಸ್ತಿದ್ಯಾ ಹೊರತು ನನಗೇನು ಕಾಣಿಸ್ತಾ ಇಲ್ಲ. ನನಗೊಂದ್ ಕಡೆ ಜೋರಾಗಿ ಅಳ್ಬೇಕು ಅನ್ನಿಸ್ತದೆ ಅತ್ತಿಗೆ. ಏನು ಆಗಲ್ಲ ಬಿಡೇ ಪದ್ಮಾ, ನಿನ್ ಕಣ್ಣೇನಾದ್ರೂ ಶಾಶ್ವತವಾಗಿ ಹೋಯ್ತಾ? 2 ದಿನ ಅಷ್ಟೇ ಅಂತ ಡಾಕ್ಟರ್ ಹೇಳಿದ್ರಲ್ವಾ. ಸದ್ಯಕ್ಕೆ ನಿನ್ ಕಣ್ಣಿಲ್ಲ ಅಂತ ಚಿಂತೆ ಮಾಡ್ಬೇಡ ಪದ್ಮಾ. ನಿನಗೆ ನನ್ ಕಣ್ಣಿನ ಪ್ರಪಂಚನ ತೋರಿಸ್ತೀನಿ ಪದ್ಮಾ, ನನ್ ಕಣ್ಣಿನ ತೋರಿಸ್ತೀನಿ. ಸಾರಿ ಅತ್ತೆ, ನನ್ನಿಂದಾನೇ ಇದೆಲ್ಲ ಆಗಿದ್ದು. ಹೌದು, ಎಲ್ಲ ನಿನ್ನಿಂದಾನೆ. ನೀನ್ ಇಲ್ಲಿ ಕಾಲಿಟ್ಮೇಲೆ ಈ ಮನೇಲಿ ಸಮಸ್ಯೆಗಳು ಶುರು ಆಗೋಯ್ತು. ಇನ್ನು ಪದ್ಮನ್ ಜೀವನದಲ್ಲಿ ಸೊಸೆಯಾಗಿ ಕಾಲಿಟ್ಟಿಲ್ಲ, ಆಗ್ಲೇ ಅವಳ ಜೀವನ ಕತ್ಲಾಗೋಯ್ತು. ಅಮ್ಮ, ಯಾರು ಬೇಕು ಅಂತ ಮಾಡಲ್ಲ. ಆದ್ಯಾಗೆ ಕೆಲ್ಸ ಕಲ್ಸು ಅಂತ ಹೇಳಿದ್ದೆ. ಪದ್ಮ ಹುಷಾರಾಗಿ ಕಲ್ಸಿದಿದ್ರೆ ಹೀಗಾಗ್ತಾನೆ ಇರ್ಲಿಲ್ಲ. ಹತ್ರದಲ್ಲೇ ಸೀನು ಮದ್ವೆ ಕೂಡ ಇದೆ. ಇಂಥ ಟೈಮಲ್ಲಿ ಕಣ್ಣಿಗೆ ಏನಾದ್ರೂ ಆಗಿದ್ದಿದ್ರೆ ಸೀನು ಮದ್ವೆ ಕೂಡ ನೋಡಕ್ ಆಗ್ತಿರ್ಲಿಲ್ಲ. ನೀನ್ ಹೇಳ್ತಿರೋದ್ ಸತ್ಯನೇ ಕಣೋ ಶಿವರಾಜು, ಸ್ವಲ್ಪದ್ರಲ್ಲಿ ತಪ್ಪಿಸ್ಕೊಂಡ್ಬಿಟ್ಟೆ ಕಣೋ. ಇಲ್ಲ ಅದಿದ್ರೆ ನನ್ ಮಗನ್ ಮದ್ವೆ ನನ್ ಕಣ್ಣಾರೆ ನೋಡೋ ಭಾಗ್ಯ ಈ ಕಡೆ ಇಲ್ಲ, ಆ ಕಡೆ. ಕಣೋ.
ಹೇಗಿದ್ರು ಅತ್ಗೆ ಒಳ್ಳೆ ಹುಲಿ ತರ ಇದ್ರು, ಪಾಪ ಕುರುಡಿ ಆಗೋಗಿದ್ದಾರೆ. ಏನ್ ಮಾಡೋದು? ಅತ್ತೆ, ಮನೆ ಕೆಲ್ಸ ಅಡ್ಗೆ ಕೆಲ್ಸ ನಾನು ಅಕ್ಕ ಒಟ್ಟಿಗೆ ನೋಡ್ಕೋತೀವಿ. ಪಾಪ ಅತ್ತಿಗೆ ನೋಡ್ಕೊಳ್ಳೋರು ಯಾರು? ಅಮ್ಮ ಆದ್ಯ, ನಿಮ್ಮತ್ತೆನ ನೀನೇ ನೋಡ್ಕೋಬೇಕು. ಬೇಡ ಅಣ್ಣ, ಅಮ್ಮ, ಆದ್ಯ ಮಾತ್ರ ಬೇಡ. ಇಲ್ ನೋಡು ಅತ್ತಿಗೆ, ನಿನ್ನ ಕೈ ಮುಗಿದು ಬೇಡ್ಕೋತೀನಿ, ಆದ್ಯ ಮಾತ್ರ ಬೇಡ. ಅತ್ತೆ, ನಾನು ಆದ್ಯ. ಸಾರಿ ಸೀನು. ಒಳಗಡೆ ಬರೋದಕ್ಕೆ ಪರ್ಮಿಷನ್ ತಗೊಂಡಿತ್ತಾರಾನೆ. ಆಟ ಆಡ್ಸಕ್ ಬರುತ್ತಾ ಅಂತ ಅಮ್ಮನ್ ಕೇಳಬೇಕಾಗಿತ್ತು. ನಾನು ಬೇಕು ಅಂತ ಮಾಡ್ಲಿಲ್ಲ ಸೀನು, ತಪ್ಪಾಯ್ತು ಅಂತ ಹೇಳ್ತಿದ್ದೀನಲ್ಲ. ನೀನು ಕೂಡ ಬೇಜಾರು ಮಾಡ್ಕೊಂಡು ನನ್ನ ಬಗ್ಗೆ ತಪ್ಪು ತಿಳ್ಕೊತಿದ್ಯಲ್ಲ. ನಮ್ಮಮ್ಮನ ಕಣ್ಣಲ್ಲಿ ಆಸೆ ಇದೆ, ಕೋರಿಕೆ ಇದೆ, ಸ್ವಾರ್ಥ ಇದೆ ಅಂತ ತುಂಬಾ ಜನ ಹೇಳ್ತಿರ್ತಾರೆ. ಅದೆಲ್ಲ ಅವರೇ ಮಾಡ್ಕೊಂಡಿರೋದು. ಆದರೆ ಕಣ್ಣಿಗೆ ಗಾಯ ಆಗೋ ಹಾಗೆ ಮಾಡಿದ್ದು ಯಾರಾಧ್ಯ?